ಹಾಯ್ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್ ಮನೆ ಮಂದಿ ಊಟ. ವೀಕ್ಷಕರೇ, ನಾನಿವತ್ತೊಂದು ಚೆನ್ನ ಮಸಾಲ ಮಾಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ ವೀಕ್ಷಕರೇ. ಮಾಡೋದಂತೂ ಸಿಕ್ಕಾಪಟ್ಟೆ ಈಸಿ. ಆಮೇಲೆ ಪರ್ಫೆಕ್ಟ್ ಶೈಲಿನಲ್ಲಿ ಮಾಡ್ತಾ ಇದ್ದೀನಿ ವೀಕ್ಷಕರೇ. ನೀವು ಒಂದ್ಸರಿ ಮಾಡಿ ನೋಡಿ, ಸಿಕ್ಕಾಪಟ್ಟೆ ಇಷ್ಟಪಡ್ತೀರ ವೀಕ್ಷಕರೇ. ಇದನ್ನು ಚಪಾತಿ ಜೊತೆಯಲ್ಲಿ, ಪೂರಿ ಜೊತೆಯಲ್ಲಿ, ಆಮೇಲೆ ಕುಲ್ಚಾ, ನಾನ್ ಎಲ್ಲದ್ರ ಜೊತೆಯಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ವೀಕ್ಷಕರೇ. ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ಬನ್ನಿ ಈಗ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇಲ್ಲಿ ನೋಡಿ, ನಾನು 1 ಕಪ್ ಅಷ್ಟು ಇದು ಕಾಬೂಲ್ ಚೆನ್ನ ತಗೊಂಡಿದ್ದೀನಿ. ಬಿಳಿ ಚೆನ್ನ ಸಿಗುತ್ತಲ್ಲ, ಕಾಬೂಲ್ ಚೆನ್ನ ಅಂತ ಹೇಳ್ತೀವಲ್ಲ, ಇದನ್ನು ತಗೊಂಡಿದ್ದೀನಿ. ಸೊ ಇದನ್ನು 1 ಕಪ್ ಅಷ್ಟು ತಗೊಂಡಿದ್ದೀನಿ. ಈಗ ನಾನು ಮಾಡ್ತಾ ಇರೋ ಒಂದು ಪ್ರಮಾಣ, ಇದು ಬಂದು ಒಂದು 4 ಜನ ತಿನ್ಬೋದು ವೀಕ್ಷಕರೇ. ಈ ಕನ್ಸಿಸ್ಟೆನ್ಸಿ ಇಷ್ಟು ನಾನು ತಗೊಂಡಿರೋ ಪ್ರಮಾಣದಲ್ಲಿ. ಈಗ ಈ ಕಾಬೂಲ್ ಚೆನ್ನನ ಚೆನ್ನಾಗಿ ನೀರು ಹಾಕ್ಬಿಟ್ಟು ತೊಳೆದು ಬಿಟ್ಟು ನೆನೆ ಇಡ್ತೀನಿ ವೀಕ್ಷಕರೇ. ನೋಡಿ, ಇವಾಗ ಅದು ನೀರನ್ನ ಜಾಸ್ತಿ ಹಾಕಿಡಬೇಕಾಗುತ್ತೆ. ಯಾಕೆ ಅಂತಂದ್ರೆ ಅದು ನೆಂದಾಗ ಕಾಳುಗಳು ದಪ್ಪ ದಪ್ಪ ಆಗುತ್ತೆ. ಹಾಗಾಗಿ ಆದಷ್ಟು ಕೂಡ ಫುಲ್ ನೀರು ಹಾಕಿ, ಇಲ್ಲಾಂದ್ರೆ ಸರಿಯಾಗಿ ನೆನೆಯೋದಿಲ್ಲ. ಇಲ್ಲಿ ನೋಡಿ, ಇವಾಗ ನಾನು ಇನ್ನೊಂದು ಚೆನ್ನ ಬರುತ್ತಲ್ಲ, ನಾರ್ಮಲ್ ಆಗಿರೋಂಥ ಚೆನ್ನ, ಆ ನಾರ್ಮಲ್ ಚೆನ್ನನ್ನು ತೊಳೆದು ಬಿಟ್ಟು ಇದನ್ನು ಕೂಡ ನೀರನ್ನು ಹಾಕ್ಬಿಟ್ಟು ನಾನು ರಾತ್ರಿ ನೆನೆ ಇಟ್ಟಿದ್ದೀನಿ. ಬೆಳಿಗ್ಗೆ ತನಕ ನೆನೆಸ್ಕೊಂಡಿದ್ದೀನಿ. ಈಗ ನೋಡಿ, ಬೆಳಿಗ್ಗೆ ಎದ್ದಾಗ ಈ ಥರ ನೆಂದ್ಕೊಂಡಿದೆ. ನೋಡಿ, 2 ಕಡಲೆಕಾಳುಗಳು ಕೂಡ ನೆನ್ಕೊಂಡಿದೆ. ಇದನ್ನ ಇವಾಗ ನಾನು ಕುಕ್ಕರ್ನಲ್ಲಿ ಇಟ್ಬಿಟ್ಟು ಕೂಗಿಸ್ಕೊಳ್ತೀನಿ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕೂಗಿಸ್ಕೋಬೇಕಾಗತ್ತೆ ವೀಕ್ಷಕರೇ. ನೋಡಿ, ಇವಾಗ ನಾನು ನೀರು ಹಾಕಿದ್ದೀನಿ. 2ಕ್ಕೂ ಕೂಡ ನೀರು ಹಾಕಿದ ನಂತರ 2ಕ್ಕೂ ಕೂಡ ಉಪ್ಪನ್ನು ಹಾಕಬೇಕಾಗತ್ತೆ. ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಬಿಟ್ಟು. ನೋಡಿ, ಇವಾಗ ಹಾಕಿದ್ದೀನಿ. 2ನೂ ಕೂಡ ಮೆತ್ತಗೆ ಬೇಯಿಸ್ಕೋಬೇಕಾಗತ್ತೆ. ಗಟ್ಟಿ ಬೇಯಿಸ್ಕೊಳ್ಳೋಕೆ ಹೋಗಬೇಡಿ. ಇದನ್ನ ನಾನು ಒಂದು 4ರಿಂದ 5 ವಿಜಿಲ್ ಕೂಗಿಸ್ಕೋತೀನಿ. ನೋಡಿ, ಇವಾಗ ಕೂಗಿಸ್ಕೊಂಡಾಗಿದೆ, ಬೆಂದಿದೆ ಇವಾಗ ಕಡಲೆಕಾಳು. ನೋಡಿ, ಈಗ ತೋರಿಸ್ತೀನಿ ಬೆಂದಿರೋದು ಹೇಗೆ ಬೆಂದಿದೆ ಅಂತಬಿಟ್ಟು. ನೋಡಿ, ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು, ಕ್ಲೀನಾಗಿ ಪುಡಿ ಆಗಿಬಿಡತ್ತೆ. ನೋಡಿ, ಈ ಥರ ಬೇಯಿಸ್ಕೋಬೇಕಾಗತ್ತೆ. ಈ ಕಾಳನ್ನು ಅದೇ ಥರನೇ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಈ ಥರ ಮೆತ್ತಿಗೆ ಬೇಯಿಸ್ಕೋಬೇಕಾಗತ್ತೆ 2 ಕಾಳುಗಳನ್ನು. ಬೇಯಿಸ್ಕೊಂಡಾದ ನಂತರ ಇಲ್ಲಿ ನಾನು ಒಂದು ಕಡಾಯಿ ತಗೊಂಡಿದ್ದೀನಿ. ಅದಕ್ಕೆ ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಇವಾಗ ಕಾದಿದ ನಂತರ ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ. ಜೀರಿಗೆ ಎಲ್ಲ ಸ್ವಲ್ಪ ಸಿಡಿಬೇಕಾಗತ್ತೆ. ನೋಡಿ, ಇವಾಗ ಫ್ರೈ ಆಗಿದೆ. ಇಲ್ಲಿ ನಾನು ಒಂದು 7-8 ಪಳಕ್ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದುಬಿಟ್ಟು ಅದನ್ನು ಸ್ವಲ್ಪ ಕ್ರಷ್ ಮಾಡಿಬಿಟ್ಟು ಹಾಕಿದ್ದೀನಿ. ಜಜ್ಜಿಬಿಟ್ಟು ಹಾಕಿದ್ರೆ ಒಳ್ಳೆ ಘಮ ಬರುತ್ತೆ. ಹಾಗಾಗಿ ಸ್ವಲ್ಪ ಜಜ್ಜಿಬಿಟ್ಟು ಹಾಕಿದ್ದೀನಿ. ನೋಡಿ, ಇವಾಗ ಫ್ರೈ ಆಗಿದೆ ಬೆಳ್ಳುಳ್ಳಿ. ಇಲ್ಲಿ ನಾನು 2 ಮೀಡಿಯಂ ಗಾತ್ರದ ಈರುಳ್ಳಿನ, ಅದನ್ನು ಕೂಡ ಇವಾಗ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿದ್ದೀನಿ. ಹಾಕ್ಬಿಟ್ಟು ಇವಾಗ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಇದು ಮಾಡುವಾಗ ಆದಷ್ಟು ಕೂಡ ಉರಿನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡ್ಬಿಟ್ಟೆ ಮಾಡ್ಕೊಳ್ಳಿ. ಇಲ್ಲಿ ನಾನು ಒಂದು 6ರಿಂದ 7 ಹಸಿಮೆಣಸಿನಕಾಯಿನ ಉದ್ದುದ್ದಕ್ಕೆ ಸೀಳ್ಗುಯ್ದುಬಿಟ್ಟು ಹಾಕಿದ್ದೀನಿ. ಅದನ್ನು ಕೂಡ ಇವಾಗ ಬಾಡಿಸ್ಕೊಳ್ತಾ ಇದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿ ಹಾಕ್ಕೊಳ್ಳಿ. ಇಲ್ಲಿ ಒಂದೇ ಹೆಸರು ಹಸಿ ಕರಿಬೇವು ಕೂಡ ಹಾಕಿದ್ದೀನಿ. ಅದನ್ನು ಕೂಡ ಹಾಕ್ಬಿಟ್ಟು ಬಾಡಿಸ್ಕೊಳ್ತಾ ಇದ್ದೀನಿ. ಇಲ್ಲ ನಿಮಗೆ ಖಾರದ ಪುಡಿನೂ ಒಂದು 1/4 ಟೇಬಲ್ ಸ್ಪೂನಷ್ಟು ಹಾಕಬೇಕು ಅಂದರೆ ಅದನ್ನು ಕೂಡ ನೀವು ಒಂದು 1/4 ಟೇಬಲ್ ಸ್ಪೂನಷ್ಟು ಹಾಕ್ಬೋದು. ಈ ಟೊಮೆಟೊ ಎಲ್ಲ ಬಾಡಿಸ್ಕೊಂಡಾದ ನಂತರ ಇಲ್ಲಿ ಟೊಮೆಟೊನೂ ಅಷ್ಟೇ 2 ಮೀಡಿಯಂ ಗಾತ್ರದ ಟೊಮೆಟೊ ತೊಗೊಂಡಿದ್ದೀನಿ. ಅದನ್ನು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ಬಿಟ್ಟು ಹಾಕಿದ್ದೀನಿ ವೀಕ್ಷಕರೇ. ನೋಡಿ, ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ಟೊಮೆಟೊ ಹಣ್ಣನ್ನು ಕೂಡ. ಇಲ್ಲಿ ಬಾಡಿಸ್ಕೊಂಡಾದ ನಂತರ ನಿಮಗೆ ಬೇಕು ಅಂದರೆ ಖಾರದ ಪುಡಿ ಸ್ವಲ್ಪ ಧನಿಯದ ಪುಡಿ ಹಾಕೋಬಹುದು. ನೋಡಿ, ಇಲ್ಲಿ ನಾನು ಏನು ಈ ನಾರ್ಮಲ್ ಚೆನ್ನ ಬೇಯಿಸ್ಕೊಂಡಿದ್ನಲ್ಲ, ಅದನ್ನ ಇವಾಗ ನಾನು ರುಬ್ಕೊಂಡ್ಬಿಟ್ಟು ಬರ್ತೀನಿ. ಇಲ್ಲಿ ನಾನು ಏನು ಇದು ರುಬ್ಬಿಬಿಟ್ಟು ಹಾಕ್ತಿದ್ದೀನಲ್ಲ, ಇದೇನೇನೆ ಗ್ರೇವಿಗೆ ಬರೋದು, ಥಿಕ್ನೆಸ್ ಬರೋದು ಗ್ರೇವಿ. ಸೊ ಹಾಗಾಗಿ ಇದನ್ನ ರುಬ್ಕೋಬೇಕಾಗತ್ತೆ. ಆ ಕಪ್ಪು ಚೆನ್ನ ಏನಿದೆಯಲ್ಲ, ಆ ಚೆನ್ನ ಅಂದರೆ ಕಡಲೆಕಾಳು, ಅದನ್ನ ರುಬ್ಬೋದಕ್ಕೆ ಯೂಸ್ ಮಾಡಬೇಕಾಗತ್ತೆ. ಈ ಬಿಳಿ ಚೆನ್ನ ಅಂದರೆ ಕಾಬೂಲ್ ಚೆನ್ನ ಏನಿದೆಯಲ್ಲ, ಅದನ್ನ ತಿನ್ನೋದಕ್ಕೆ ಹಾಗೆ ನಿನ್ನ ಮೇಲಕ್ಕೆ ಹಾಕ್ಬಿಟ್ಟು ತಿನ್ನುವಕ್ಕೆ ತುಂಬ ಚೆನ್ನಾಗಾಗುತ್ತೆ ವೀಕ್ಷಕರೇ. ನೋಡಿ, ಈಗ ಅದು ರುಬ್ಕೊಂಡಿರೋದನ್ನೆಲ್ಲ ಇವಾಗ ಹಾಕಿದ್ದೀನಿ. ಸ್ವಲ್ಪ ನೀರನ್ನು ಕೂಡ ಹಾಕ್ಬಿಟ್ಟು ಮಿಕ್ಸಿ ಜಾರಿಗೆ ತೊಳೆದುಬಿಟ್ಟು ಹಾಕ್ತಾ ಇದ್ದೀನಿ. ಇಲ್ಲಿ ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಇಲ್ಲಿ ತುಂಬ ಗಟ್ಟಿ ಕನ್ಸಿಸ್ಟೆನ್ಸಿ ಈಗ ಮಾಡ್ಕೋಬೇಡಿ. ಯಾಕೆ ಅಂತಂದರೆ ಅದು ಸ್ವಲ್ಪ ತಣ್ಣಗಾಯಿತು ಅಂದರೆ ತುಂಬ ತಿಕ್ಕಾಗುತ್ತೆ. ಏಕೆಂದರೆ ಕಡಲೆಕಾಳಲ್ವಾ, ಹಾಗಾಗಿ ಗಟ್ಟಿ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ. ಅದಾದ ನಂತರ ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ. ಹಾಕಿ ಅದನ್ನು ಕೂಡ ಒಂದ್ಸರಿ ಕ್ಲೀನಾಗಿ ಸ್ಟಿರ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದಾದ ನಂತರ
ಇಲ್ಲಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚೆನ್ನ ಮಸಾಲ ಪೌಡರ್ ಹಾಕಿದ್ದೀನಿ. ಈ ಚೆನ್ನ ಮಸಾಲ ಪೌಡರ್ ಇಲ್ಲ ಅಂದರೆ ಪರವಾಗಿಲ್ಲ, ಗರಂ ಮಸಾಲನೇ ಹಾಕಿ, ಏನು ತೊಂದರೆ ಇಲ್ಲ. ಏಕೆಂದರೆ ಗರಂ ಮಸಾಲದಲ್ಲಿರೋ ಐಟಮನ್ನೇ ಚೆನ್ನ ಮಸಾಲಕ್ಕೂ ಕೂಡ ಯೂಸ್ ಮಾಡೋದು. ಹಾಗಾಗಿ ಆದಷ್ಟು ಕೂಡ ಚೆನ್ನ ಮಸಾಲ ಟ್ರೈ ಮಾಡಿ. ಚೆನ್ನ ಮಸಾಲ ಯಾರ ಮನೇಲಿರಲ್ಲ, ಈ ಗರಂ ಮಸಾಲನೇ ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಅದನ್ನು ಕೂಡ ಒಂದ್ಸರಿ ಕ್ಲೀನಾಗಿ ಸ್ಟಿರ್ ಮಾಡಿದ್ದೀನಿ. ಸ್ಟಿರ್ ಮಾಡಿದ ನಂತರ ಈಗ ಒಂದು ಸ್ವಲ್ಪ ಉಪ್ಪನ್ನ ಟೆಸ್ಟ್ ಮಾಡ್ಕೊಳ್ಳಿ. ನೀವು ಉಪ್ಪು ಬೇಕಂದರೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಪರವಾಗಿಲ್ಲ, ಯಾಕೆಂದರೆ ಆಲ್ರೆಡಿ ಬೇಯೋದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀವಿ. ಅದು ಸ್ವಲ್ಪ ಕುದ್ದಾದ ನಂತರ ಈಗ ನೋಡಿ, ಕಾಬೂಲ್ ಚೆನ್ನನ್ನು ಕೂಡ ಬೇಯಿಸಿಟ್ಕೊಂಡಿದ್ನಲ್ಲ, ಅದನ್ನು ಕೂಡ ಇವಾಗ ಆ್ಯಡ್ ಮಾಡಿದ್ದೀನಿ. ಹಾಕ್ಬಿಟ್ಟು ಕ್ಲೀನಾಗಿ ಒಂದ್ಸರಿ ಸ್ಟಿರ್ ಮಾಡಬೇಕಾಗತ್ತೆ. ಸ್ಟಿರ್ ಮಾಡಿಬಿಟ್ಟು ಒಂದು ನಿಮಿಷ ಸ್ವಲ್ಪ ಕುದಿಸ್ಬೇಕಾಗತ್ತೆ. ಏಕೆಂದರೆ ಅದು ಏನು ರುಬ್ಕೊಂಡಿರೋದು ಮತ್ತು ಕಾಬೂಲ್ ಚೆನ್ನ ಮತ್ತು ಮಸಾಲ ಎಲ್ಲ ಕೂಡ ಕ್ಲೀನಾಗಿ ಇಟ್ಕೋಬೇಕಾಗತ್ತೆ. ಅದಾದ ನಂತರ 1 ನಿಮಿಷ ಆದ ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಹಾಕ್ಬಿಟ್ಟು ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿಬಿಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಸ್ಟವನ್ನು ಆನಲ್ಲಿ ಇಟ್ಕೋಬೇಡಿ, ಸ್ಟವನ್ನು ಆಫ್ ಮಾಡಿಬಿಡಬೇಕು. ಆಫ್ ಮಾಡಿ 1 ನಿಮಿಷಗಳ ಕಾಲ ಲಿಡ್ಡನ್ನು ಕ್ಲೋಸ್ ಮಾಡಿ ಇಟ್ಬಿಡಬೇಕು. ಅದಾದ ನಂತರ ಈಗ ಒಂದು ಸರಿ ಕ್ಲೀನಾಗಿ ಸ್ಟಿರ್ ಮಾಡಬೇಕಾಗತ್ತೆ. ಸ್ಟಿರ್ ಮಾಡಿದಾಗ ಆ ಒಂದು ಕೊತ್ತಂಬರಿ ಸೊಪ್ಪಿದ್ದು ಘಮ ಎಲ್ಲ ಕಡೆ ಸ್ಪ್ರೆಡ್ ಆಗಿರುತ್ತೆ ಆ ಗ್ರೇವಿ ಒಳಗಡೆ. ಅದಾದ ನಂತರ ಒಂದ್ಸರಿ ಕ್ಲೀನಾಗಿ ಸ್ಟಿರ್ ಮಾಡಬೇಕು. ಸ್ಟಿರ್ ಮಾಡಿದ ನಂತರ ಈಗ ನೋಡಿ, ಇದನ್ನಕ್ಕೆ ಒಂದು ಒಳ್ಳೆ ಚಪಾತಿನೋ ಇಲ್ಲ ಪೂರಿನೋ ಇಲ್ಲ ಕುಲ್ಚಾ, ನಾನ್ ಎಲ್ಲದ್ರ ಜೊತೆನಲ್ಲೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ವೀಕ್ಷಕರೇ. ಮಾಡೋದು ಕೂಡ ತುಂಬಾ ಈಸಿ ಅಲ್ವಾ. ಒಂದ್ಸರಿ ನೀವು ಮಾಡಿ ನೋಡಿ, ನೀವು ಹೋಟೆಲ್ನಲ್ಲಿ ತಿನ್ನೋದೇ ಬಿಟ್ಬಿಡ್ತೀರ, ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ಥ್ಯಾಂಕ್ ಯು.